ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಪೇಕ್ಷಾ ಅಜ್ಜಿಗೆ ಬೈತಾ ಇರ್ತಾಳೆ. ಅಜ್ಜಿ, ನಿಮಗೇನಾಗಿದೆ? ಆ ಭೂಮಿ ಏನಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿದಳ? ಅವಳಿಗೆ ಗುಂಡೇಟು ಬಿದ್ದಾಗಿಂದ ನೀವು ಅವಳ ಬಗ್ಗೆ ತುಂಬ ಕೇರ್ ಮಾಡ್ತಾ ಇದ್ದೀರಾ. ಅವಳಿಗೋಸ್ಕರ ವ್ರತ ಮಾಡ್ತೀರಾ, ಪೂಜೆ ಮಾಡ್ತೀರಾ. ಅವಳಿಗೆ ಗುಂಡೇಟ್ ಬಿದ್ದಿದೆ ಅಂತ ಅಡುಗೆನೂ ಸಹ ಈಗ ನೀವೇ ಮಾಡ್ತಾ ಇದ್ದೀರಾ. ಏನಾಗಿದೆ ಅಜ್ಜಿ ನಿಮಗೆ? ಮಂಜು ಜೊತೆಗೆ ನಡಬೇಕಾಗಿದ್ದ ಮದುವೆನ ಕ್ಯಾನ್ಸಲ್ ಮಾಡಿ ಇವಳು ಅಜಿತ್ ಮದುವೆ ಆಗಿ ಮನೆಗೆ ಬಂದಿದ್ದಾಳೆ. ನೀವು ನೋಡಿದ್ರೆ ಈ ಥರ ಮಾಡ್ತಾ ಇದ್ದೀರಾ. ಸಾಲದಕ್ಕೆ ಅವಳಿಗೆ ಬಳೆ ಬೇರೆ ತಂದಿದ್ದೀರಾ. ಅವಳು ನಿಮಗೆಲ್ಲ ಮಂಕು ಬೂದಿ ಎರಚಿದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಆಗ ಅಜ್ಜಿ ಕೋಪ ಮಾಡ್ಕೊಂಡು ಅವಳಿಗೆ ಬಳೆ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ದೇವಯಾನಿ ಶಾಕ್ ಆಗ್ತಾರೆ. ಆಗ ಅಪೇಕ್ಷಾ, ಏನಜ್ಜಿ ನೀವು ಈ ತರ ಹೇಳ್ತಾ ಇದ್ದೀರಾ ಅಂದಾಗ ಅವಳು ತನ್ನ ಗಂಡಂಗೋಸ್ಕರ ಎಂತ ತ್ಯಾಗ ಮಾಡಿದಾಳೆ ಗೊತ್ತಾ? ಆ ರಾಣ ಮನೆ ಹತ್ರ ಹೋಗಿ 2 ಸರಿ ಧರಣಿ ಕೂತಿದ್ದಾಳೆ. ಅಲ್ಲದಕ್ಕೆ ಗುಂಡೇಟ್ ಬೇರೆ ತಿಂದು ತನ್ನ ಪ್ರಾಣನ ತನ್ನ ಗಂಡಂಗೋಸ್ಕರ ಕೊಡಕ್ಕೂ ರೆಡಿ ಇದ್ದಾಳೆ. ಈಗಿನ ಕಾಲದಲ್ಲಿ ಇಂಥ ಸೊಸೆ, ಇಂಥ ಹೆಂಡತಿ ಯಾರಿಗೆ ಸಿಗ್ತಾಳೆ? ಮೊಮ್ಮಗಂಗೋಸ್ಕರ ಅವಳು ಪ್ರಾಣ ಕೊಡಕ್ಕೂ ರೆಡಿ ಇದ್ದಾಳೆ. ಅಂತವಳನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ಅವಳನ್ನ ಸೊಸೆ ಅಂತ ನಾವು ಒಪ್ಕೊಂಡೇ ಇರಲಿಲ್ಲ. ಅವಳು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ನಮ್ಮ ಅಜ್ಜಿತಂಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಅವಳಿಗೆ ನಾವು ಎಷ್ಟು ಮಾಡಿದ್ರು ಕಮ್ಮಿನೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಪೇಕ್ಷಾ ಮತ್ತೆ ಮನಸ್ವಿನಿ ಇಬ್ರು ತುಂಬಾನೇ ಕೋಪ ಮಾಡ್ಕೊಂಡು ಅಜ್ಜಿನ ನೋಡ್ತಾ ಇರ್ತಾರೆ. ಇನ್ ಕಾಲದಲ್ಲಿ ಸ್ವಲ್ಪ ಏನಾದ್ರೂ ಬೈದ್ರೆ ಸಾಕು, ಗಂಡನ್ನೇ ಬಿಟ್ಟು ತವ್ರ ಮನೆಗೆ ಹೋಗಿ ಕುತ್ಕೊಂತಾರೆ. ಅದರಲ್ಲಿ ನಾವೆಲ್ಲ ಅಷ್ಟೊಂದು ಅವಮಾನ ಮಾಡಿದ್ರು ಕೂಡ ಭೂಮಿ ನಮ್ಮ ಜೊತೆನೇ ಇದ್ದಾಳೆ. ಅವಳಿಗೆ ನಾವೆಷ್ಟು ಸೇವೆ ಮಾಡಿದ್ರು ಸಾಲದು ಅಂತ ಅಜ್ಜಿ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಸಂಗೀತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಕಡೆ ಅಲ್ಲೇ ನಿಂತಿದ್ದ ದೇವಯಾನಿ ಕೂಡ ತುಂಬಾ ಶಾಕ್ ಆಗಿ ಹಾಗೆ ನಿಂತಿರ್ತಾರೆ. ನಿಮ್ಮಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಅಮ್ಮ, ನಿಮ್ಮನ್ನ ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಸಂಗೀತ ಹೇಳ್ತಾ ಇದ್ರೆ ಅಜ್ಜಿ ನಗ್ತಾ ಇರ್ತಾರೆ. ಆಗ ಅಶ್ವಿನಿ, ಅಜ್ಜಿ ಅವಳು ಬೇಕು ಬೇಕು ಅಂತಾನೆ ಅವಳು ಹೈಲೈಟ್ ಆಗ್ಬೇಕು ಅಂತ ಈ ತರ ಎಲ್ಲ ಮಾಡಿದಾಳೆ ಅಜ್ಜಿ ಅಂತ ಅಶ್ವಿನಿ ಹೇಳ್ತಾಳೆ. ಯಾವ ಹೆಣ್ಣನ್ನು ಸಹ ಮಾಡದಂತ ಕೆಲ್ಸನ ನಮ್ಮ ಭೂಮಿ ಮಾಡಿದಾಳೆ. ಅವಳು ಗಂಡನಿಗೋಸ್ಕರ ಗುಂಡೇಟೆ ತಿಂದಿದ್ದಾಳೆ. ನೀನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ ಗುಂಡೇಟ್ ತಿಂತಿದ್ದ? ಅಪ್ಪು ನೀನ್ ಗುಂಡೇಟ್ ತಿಂತಿದ್ದ ಅಥವಾ ಅಂಜನ ತಿಂತಾಳ? ಅಪೇಕ್ಷಾ ಹೇಳ್ತಾಳೆ, ಗಂಡನ ಮನೇಲಿ ನಂಗೆ ಹಿಂಸೆ ಕೊಡ್ತಾರೆ ಅಂತ ತವ್ರ ಮನೆಗೆ ಬಂದು ಈ ದಿನ ನೆಮ್ಮದಿಯಾಗಿರೋಣ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ನೀವು ನನಗೆ ಬೇಜಾರು ಮಾಡ್ತೀರಾ ಹೋಗಿ ಅಜ್ಜಿ ಅಂತ ಬೈತಾ ಇರ್ತಾಳೆ. ಅಪೇಕ್ಷಾ ಮತ್ತೆ ಹೇಳ್ತಾಳೆ, ಆ ಭೂಮಿನ ಹೀಗೆ ನೀವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ, ಮನೇಲಿ ನಾನು ಒಂದು ಕ್ಷಣನೂ ಇರೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಅಪೇಕ್ಷಾ ಹೇಳ್ತಾಳೆ. ಅಜ್ಜಿ ತುಂಬಾನೇ ಬೇಜಾರು ಮಾಡ್ಕೊಂತಾರೆ. ಈ ಕಡೆ ರಮಣ್ ಹೇಳ್ತಾ ಇರ್ತಾರೆ, ಮತ್ತೆ ನೀವು ಅನ್ನೆಸೆಸರಿ ಆಗಿ ಆ ಹುಡುಗಿನ ತಲೆ ಮೇಲೆ ಹೊತ್ಕೊಂಡು ಮೆರ್ಸಕ್ ಶುರು ಮಾಡಿದ್ದೀರಾ. ಅವ್ರ ಮೇಲೆ ನೀವು ತುಂಬಾನೇ ಅನುಕಂಪ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಏನು ಮಾತಾಡದೆ ಮೌನವಾಗಿ ಕುತ್ಕೊಂಡ್ಬಿಡ್ತಾರೆ. ನನ್ನ ಮಾತು ಕೇಳಿ ಸಂಗೀತ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ತಾರೆ. ಅವರೆಲ್ಲ ಸೇರಿ ಗಣಪತಿ ಹಬ್ಬಕ್ಕೆ ಸಿದ್ಧತೆನೂ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಪೂಜೆಗೆ ಅಂತ ಬರ್ತಾರೆ. ಅಜ್ಜಿ ಪೂಜೆನ ಶುರು ಮಾಡ್ರಿ ಅಂತ ಹೇಳ್ತಿರ್ಬೇಕಾದ್ರೆ ದೇವಯಾನಿ, ಹೋಗಮ್ಮ ಪೂಜೆನ ಶುರು ಮಾಡು ಭೂಮಿ ಅಂತ ಹೇಳಿದಾಗ ಭೂಮಿ ಇನ್ನೇನು ಪೂಜೆನ ಮಾಡಕ್ಕೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಸಂಗೀತ ನೀನ್ ಪೂಜೆ ಮಾಡ್ಬೇಡ. ಎಲ್ಲರೂ ಶಾಕ್ ಆಗಿ ಸಂಗೀತ ಮುಖನೇ ನೋಡ್ತಾ ಇರ್ತಾರೆ. ಅಜಿತ್ ಹೇಳ್ತಾನೆ, ಅಮ್ಮ ಏನಾಗಿದೆ ಅಮ್ಮ ನಿನಗೆ? ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ಭೂಮಿನೇ ಪೂಜೆ ಮಾಡ್ಬೇಕು ಅಂತ ಅಜ್ಜಿ ಹತ್ರ ವಾದ ಮಾಡ್ತಾ ಇದ್ದೆ. ಅವಾಗ ನೋಡಿದ್ರೆ ಭೂಮಿನೇ ಪೂಜೆನೇ ಮಾಡಬಾರ್ದು ಅಂತ ಹೇಳ್ತಿದ್ಯಲ್ಲಮ್ಮ. ಆಗ ಸಂಗೀತ ಕಣ್ಣಲ್ಲೇ ಸೊನ್ನೆ ಮಾಡ್ತಾರೆ ಅಜಿತ್ಗೆ. ಸಂಗೀತಂದು ಬೇರೆ ಏನೋ ಪ್ಲಾನ್ ಇರುತ್ತೆ. ಆಗ ಅಜಿತ್, ನಮ್ಮಮ್ಮ ಏನೇ ಮಾಡಿದ್ರು ಅದ್ರಲ್ಲೊಂದು ಅರ್ಥ ಇರುತ್ತೆ ಅಂತ ಹೇಳಿ ಸೈಲೆಂಟ್ ಆಗ್ಬಿಡ್ತಾರೆ. ಆಗ ಶ್ರವಣ್, ನಮ್ಮ ಅಕ್ಕ ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ? ನಮ್ಮ ಈ ಮನೇಲಿ ತಾಳ್ಮೆ ಸಹನೆ ಅಂತ ಇದ್ದಿದ್ದೆ ನಮ್ಮ ಅಕ್ಕಂಗೆ, ಅವಳೇ ಯಾಕೋ ಬೇಜಾರು ಮಾಡ್ಕೊಂಡು ಅವಳು ಸೊಸೆ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಶ್ರವಣ್ ಯೋಚನೆ ಮಾಡ್ತಾ ಇರ್ತಾರೆ. ಭೂಮಿ, ನೀನು ಹೋಗೋ ಮೇಲೆ ಇದೇ ರೂಮಲ್ಲಿ ಇರಬೇಕು. ನೀನು ನಾನು ಕರೆಯೋವರೆಗೂ ಮತ್ತೆ ಕೆಳಗೆ ಬರಬಾರ್ದು. ಆಯ್ತು ಅಂತ ಹೇಳಿ ಭೂಮಿ ರೂಮ್ ಒಳಗಡೆ ಹೋಗ್ತಾಳೆ. ಭೂಮಿ ನಿಂತ್ಕೋ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನಾನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತರ ಎಲ್ಲ ಆಡಿಸ್ತಾ ಇದೆಯಲ್ಲ, ಯಾಕೆ ಏನು ಎತ್ತ ಅಂತ ಕೇಳೋದಿಲ್ವಾ ಅಂತ ಸಂಗೀತ ಕೇಳ್ತಾರೆ. ಕೇಳ್ಬೇಕತ್ತೆ, ನೀವೇನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡ್ತೀರಾ ಅಂತ ನಂಗೆ ಗೊತ್ತು ಅತ್ತೆ ಅಂತ ಭೂಮಿ ಹೇಳ್ತಾಳೆ. ಎಷ್ಟು ಒಳ್ಳೆ ಹುಡುಗಿ, ಯಾವುದೋ ಜನ್ಮದಲ್ಲಿ ನೀನು ನನಗೆ ಮಗಳಾಗಿದ್ದೆ ಅಂತ ಅನ್ಸುತ್ತೆ ಅಂತ ಸಂಗೀತ ಹೇಳ್ತಾರೆ. ಸಂಗೀತ ಹೇಳ್ಬಿಟ್ಟು ಭೂಮಿನ ತಪ್ಕೊಂತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬರ್ತಾನೆ. ಏನ್ ನಡೀತಾ ಇದೆ ಅಮ್ಮ ಇಲ್ಲಿ ಅಂತ ಕೇಳ್ತಾನೆ. ನೀನ್ ಸುಮ್ನೆ ಇರೋ ಅಂತ ಹೇಳ್ಬಿಟ್ಟು ನೀನು ಹೋಗು ರೂಮ್ಗೆ ಹೋಗು ಅಂತ ಬೈಯೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಸಂಗೀತ. ಈ ಕಡೆ ಅಪೇಕ್ಷಾ ಮತ್ತೆ ಅಶ್ವಿನಿ ಅದನ್ನೆಲ್ಲ ನೋಡ್ಬಿಟ್ಟು ಹೇಗೋ ರೂಮ್ ಒಳಗಡೆ ಕಳಿಸ್ಬಿಟ್ರು. ಬಾ ಹೋಗೋಣ ಅಂತ ಹೇಳಿ ತಾನೇ ನಮಗೂ ಬೇಕಾಗಿದ್ದು ಆ ಭೂಮಿ ಪೂಜೆ ಮಾಡಬಾರ್ದು, ನಮ್ಮ ಉದ್ದೇಶ ಈಡೇರ್ತು ಅಂತ ಹೇಳಿ ಅವರಿಬ್ರು ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಗ ಅಜಿತ್, ಅಮ್ಮ ಏನಮ್ಮ ಇದು ಏನ್ ಮಾಡ್ದೆ ನೀನು ಅಂದಾಗ ಅಜಿತ, ನಿಂಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೇನೋ, ನಾನು ಏನೇ ಮಾಡಿದ್ರು ನಿಮ್ ಒಳ್ಳೇದಕ್ಕೆ ಹೇಳ್ಬಿಟ್ಟು ಅಜಿತ್ನ ಸಹ ಕೆಳಗಡೆ ಕಳಿಸ್ತಾರೆ. ಆಗ ಶ್ರವಣ್, ಅಕ್ಕ ಏನಕ್ಕ ನೀನ್ ಈ ರೀತಿ ಮಾಡ್ಬಿಟ್ಟೆ, ಈಗ ಪೂಜೆ ಮಾಡೋರು ಯಾರು ಅಂತ ಹೇಳ್ತಾರೆ. ಶ್ರವಣ, ಯಾರು ಏನು ಅಂತ ಹೇಗೆ ಹೇಳೋಣ, ಯಾರಿಗೆ ಇಷ್ಟ ಬರುತ್ತೋ ಅವ್ರು ಪೂಜೆ ಮಾಡ್ಲಿ, ಸೊಸೆಗೆ ನ್ಯಾಯ ಸಿಗೋವರೆಗೂ ನಾನ್ ಬಿಡೋದಿಲ್ಲ. ಏನೇ ಪೂಜೆ ಮಾಡ್ಬೇಕು ಅಂದ್ರೆ ಅಮ್ಮನೇ ಹೋಗಿ ಅವಳನ್ನ ಕರ್ಕೊಂಬರ್ಬೇಕು. ಆಗ ಅಜ್ಜಿ, ಸಂಗೀತ ಏನ್ ಹೇಳ್ತಾ ಇದೀಯ ನೀನು? ನಾನು ಹೇಳ್ದೆ ತಾನೆ ಹುಡುಗಿನೇ ಪೂಜೆ ಮಾಡ್ಲಿ ಅಂತ, ಯಾಕೆ ಈ ತರ ನಡ್ಕೊಂತ ಇದೀಯ ನೀನು ಹಬ್ಬದ ದಿನ?
ಆ ಹುಡುಗಿ ಮನೆಗೋಸ್ಕರ ಏನೆಲ್ಲ ಮಾಡಿದ್ದಾಳೆ. ಹೌದಮ್ಮ, ಹುಡುಗಿ ಏನೆಲ್ಲ ಮಾಡಿದ್ದಾಳೆ ಅದೆಲ್ಲ ಇವತ್ತು ನಿಮಗೆ ಅರ್ಥ ಆಯ್ತು. ಆದ್ರೆ ಈ ಮನೇಲಿ ಎಷ್ಟೋ ಜನಕ್ಕೆ ಭೂಮಿ ಪೂಜೆ ಮಾಡೋದಾಗ್ಲಿ, ಭೂಮಿಗೆ ನೀವೇನಾದ್ರೂ ಕೊಡೋದಾಗ್ಲಿ ಅವರಿಗೆ ಇಷ್ಟ ಇಲ್ಲ. ಬೇಕಾದ್ರೆ ಅವಳಿಗೋಸ್ಕರ ಬಾಯಿನ ಹೇಗ್ ಬೇಕೋ ಹಾಗೆ ಹರಿಬಿಡ್ತಾರೆ. ಈಗ ಮಾತಾಡಿದ್ದು ಅಕ್ಕ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ನಿಮಗೆ ಯಾರೋ ಏನೋ ಅಂದಿದ್ದಾರೆ ಅಂತ ಶ್ರವಣ್ ಕೋಪ ಮಾಡ್ಕೊಂತಾರೆ. ಅಪೇಕ್ಷಾ ಏನಾದ್ರು ಅಂದ ಅಂತ ಕೇಳಿದಾಗ ನಾನೇನೋ ಅಂದಿಲ್ಲಪ್ಪ ಅಂತ ಅಪೇಕ್ಷಾ ಹೇಳ್ತಾರೆ. ಏನೋ ಅಂದಿರ್ತೀಯ, ಅದಕ್ಕೆ ನಮ್ಮ ಅಕ್ಕ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ. ಅವಳು ಇಷ್ಟೊಂದು ಕೋಪಗೊಂಡಾಳೆ ಅಂದ್ರೆ ನೀನೇನೋ ಅಂದಿರ್ತೀಯ ನಂದೆ ಅಂತ ಹೇಳ್ತೀಯೋ ಇಲ್ವೋ. ಅಕ್ಕ ತುಂಬಾ ಬೇಜಾರಾಗಿದ್ದಾಳೆ ಅಂತ ಶ್ರವಣ್ ಕೇಳ್ತಾ ಇರ್ತಾರೆ. ಹೇಳಲ್ಲ ಕಣ ಶ್ರವಣ, ಅವಳು ಹೇಳಲ್ಲ, ನಾನೇ ಹೇಳ್ತೀನಿ. ನೀ ಪೂಜೆ ಮಾಡೋದು ಅವಳಿಗೆ ಇಷ್ಟ ಇಲ್ವಂತೆ. ಭೂಮಿ ಮನೆ ಸೊಸೆ ಅಲ್ವಂತೆ. ಅವಳಿಗೇನಾದ್ರೂ ಕೊಟ್ರೆ ಇವಳು ಮನೆ ಬಿಟ್ಟೆ ಹೋಗ್ಬಿಡ್ತಾಳಂತೆ. ಹೌದಾ ಅಪೇಕ್ಷಾ, ಯಾಕೆ ಈ ರೀತಿ ನಡ್ಕೊಂತ ಇದೀಯಾ? ಭೂಮಿ ಪೂಜೆ ಮಾಡಿದ್ರೆ ನಿನಗೇನ್ ತೊಂದ್ರೆ? ಅವಳು ಈ ಮನೆಗೆ ತುಂಬಾನೇ ಸಹಾಯ ಮಾಡಿದಾಳೆ. ನೀವೇನ್ ಮಾವ ಈಗ ಹೇಳ್ತಾ ಇದ್ದೀರಾ? ನಾನೇನೋ ಸುಮ್ಮನೆ ಹೇಳ್ದೆ. ಅವಳಿಂದ ನಮ್ಮ ಮಂಜುಗೆ ನ್ಯಾಯ ಆಗಿದೆ. ಮಂಜು ಮತ್ತೆ ಅಜಿತ್ ಮದ್ವೆ ಆಗಿಲ್ಲ ಅಂತ ನಾನು ಒಪ್ಕೊಂತೀನಿ. ಅಜಿತ ಮತ್ತೆ ಭೂಮಿ ಇಬ್ರು ಪ್ರೀತಿ ಮಾಡಿ ಮದ್ವೆ ಆಗಿದ್ದಾರೆ. ನೀವು ಭೂಮಿಯನ್ನೆಲ್ಲ ಬೈಬೇಕಾಗಿರೋದು ಅಜಿತನ್ನು ಬೈಬೇಕು. ಅಜಿತ ತಾನೇ ಭೂಮಿನ ಇಷ್ಟಪಟ್ಟು ಮದ್ವೆ ಆಗಿ ಬಂದಿರೋದು. ಅಜಿತನ್ ಮಾತ್ರ ಚೆನ್ನಾಗಿ ಮಾತಾಡ್ಸ್ತೀರಾ, ಭೂಮಿ ಮಾತ್ರ ಬಾಯಿ ಬಂದಂಗ್ ಬೈತೀರಾ. ಅದಕ್ಕೆ ಅಮ್ಮ, ಯಾವ್ದು ಬೇಕಾಗಿಲ್ಲ, ಭೂಮಿ ಪೂಜೆ ಮಾಡೋದೇ ಬೇಕಾಗಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವೇ ಮಾಡಿ. ನಾ ಭೂಮಿನೇ ಪೂಜೆ ಮಾಡ್ಬೇಕು ಅಂದ್ರೆ ಅವಳ ರೂಮಿಂದ ಕರ್ಕೊಂಡ್ಬಂದು ಭೂಮಿ ಕೈಯಾರೆ ಪೂಜೆ ಮಾಡಿಸಿ ಅವಾಗ ನಾನು ಒಪ್ಕೊಂತೀನಿ. ಅಂತೂ ಭೂಮಿನ ಕರೆಯೋದಿಲ್ಲ ಅಂತ ಸಂಗೀತ ಹೇಳ್ಬಿಡ್ತಾರೆ. ಆಗ ಶ್ರವಣ್, ಅಪ್ಪು ನೀನು ಈ ನಡುವೆ ನಡ್ಕೊಂತಾ ಇರೋದು ಒಂದ್ ಸ್ವಲ್ಪನೂ ಸರಿ ಇಲ್ಲ. ಅಶ್ವಿನಿ ನೀನು ಅಷ್ಟೇ ಅಪ್ಪು ಜೊತೆ ಸೇರ್ಕೊಂಡು ಅವಳಾಡ್ದಂಗೆ ನೀನು ಆಡ್ತಾ ಇದೀಯಾ. ಟೈಮಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಶ್ರವಣ್ ಬೈತಾ ಇರ್ತಾರೆ. ನಾನು ಈ ಮನೆ ದೊಡ್ಡವಳು, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಅಂತ ಹೇಳಿ ಅಜ್ಜಿ ಭೂಮಿ ರೂಮ್ ಕಡೆ ಬರ್ತಾರೆ. ಅಜ್ಜಿ ಹಿಂದೆ ಅಪೇಕ್ಷಾ ಮತ್ತೆ ಅಶ್ವಿನಿ ಓಡ್ ಬಂದು, ಅಜ್ಜಿ ನಿಂತ್ಕೊಡೆ ಅಜ್ಜಿ, ಏನ್ ಮಾಡಕ್ ಹೋಗ್ತಾ ಇದೀರಾ ಅಜ್ಜಿ? ಹೋಗಿ ಹೋಗಿ ಟೀ ಅಂಗಡಿ ಕರ್ಕೊಂಬರಕ್ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ, ಏಯ್ ನೀವೀಗ ಸುಮ್ಮನೆ ಇದ್ರೆ ಸರಿ ಅಂತ ಅಜ್ಜಿ ಹೇಳ್ತಾರೆ. ನೀವು ಅವಳ ಕಣ್ಣೀರಿಗೆಲ್ಲ ಕರಗ್ಬೇಡಿ ಅಜ್ಜಿ ಅಂತ ಅಪೇಕ್ಷೆ ಹೇಳ್ತಾಳೆ. ನಿಮ್ ಕೈಲೆಲ್ಲ ಬುದ್ಧಿ ಹೇಳಿಸ್ಕೊಳೋ ಅಷ್ಟು ಚಿಕ್ಕೋಳ್ ನಾನಲ್ಲ, ನನಗೆ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಅಜಿತ್ಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗಿರೋ ಹುಡುಗಿ ಕಡೆ ಹತ್ಕೊಂಡ್ ಕೂತಿದ್ದಾಳೆ. ನೀವು ಬಂದು ನನ್ನ ಹತ್ರ ಪಿನ್ನಿಕಕ್ ಬಂದಿದ್ದೀರಾ? ಏನೇ ಮಾಡಿದ್ರು ಅಷ್ಟೇ, ಇವತ್ತು ಪೂಜೆನ ಭೂಮಿನೇ ಮಾಡೋದು ಅಂತ ಅವ್ರಿಬ್ರಿಗೆ ಬೈದು ಅಜ್ಜಿ ಕೆಳಗಡೆ ಕಳಿಸ್ಬಿಡ್ತಾರೆ. ಅಜ್ಜಿ ನಿಂಗ್ ವಯಸ್ಸಾಯ್ತು, ತಲೆ ಏನಾದ್ರು ಲೂಸ್ ಆಗ್ಬಿಟ್ಟಿದೀಯಾ, ಯಾಕೆ ಹಿಂಗ್ ನಡ್ಕೊಂತಾ ಇದೀರಾ ಅಂತ ಹೇಳಿ ಅಪೇಕ್ಷಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಅಂತ ಹೇಳಿ ಕರೆದು ಅಜ್ಜಿ ರೂಮ್ ಬಾಗಿಲು ತೆಗೆದು ಭೂಮಿನ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಈಗ ಮನೆಯವರೆಲ್ಲ ತುಂಬಾ ಖುಷಿ ಆಗ್ತಾರೆ. ಆಯ್ತಾ, ನಾನು ಈ ಮನೆ ದೊಡ್ಡೋಳಾಗಿ ಹಿರಿಕಳಾಗಿ ಹೇಳ್ತಾ ಇದ್ದೀನಿ, ಈ ಇವತ್ತಿನ ಗಣೇಶನ್ ಪೂಜೆನ ಭೂಮಿನೇ ಮಾಡ್ಬೇಕು, ಅಜಿತನ ಹೆಂಡ್ತಿನೇ ಮಾಡ್ಬೇಕು ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ನಾನ್ ಪೂಜೆ ಮಾಡ್ಬೇಕಂತ ಭೂಮಿ ತುಂಬಾನೇ ಖುಷಿ ಆಗ್ತಾಳೆ. ಗೀತಾ ಅಂತೂ ತುಂಬಾನೇ ಖುಷಿಯಾಗಿರ್ತಾರೆ. ನನ್ನ ಸೊಸೆಗೆ ಈಗ್ಲಾದ್ರೂ ನ್ಯಾಯ ಸಿಕ್ತಲ್ಲ ಅಂತ. ಅಮ್ಮ ನಂಗೆ ತುಂಬಾನೇ ಖುಷಿ ಆಯ್ತಮ್ಮ ನೀವು ಭೂಮಿ ಕರ್ಕೊಂಬಂದಿದ್ದು ಅಂತ ಸಂಗೀತ ಹೇಳ್ತಾರೆ. ಪೂಜೆ ಮಾಡು, ಅಮ್ಮನೇ ಹೇಳ್ತಾ ಇದಾರಲ್ಲ ಅಂತ ಸಂಗೀತ ಹೇಳ್ತಾರೆ. ಮುಂದೆ ಯಾವುದೇ ಪೂಜೆ ಆದ್ರೂ ಭೂಮಿನೇ ಮಾಡ್ಬೇಕು, ಅವಳು ಈ ಮನೆ ಸೊಸೆ. ಈ ಅಜ್ಜಿಗೆ ಏನೋ ಆಗ್ಬಿಟ್ಟಿದೆ, ಅದಕ್ಕೆ ಈ ರೀತಿ ಎಲ್ಲ ನಡ್ಕೊಂತವ್ರೆ ಅಂತ ಅಪೇಕ್ಷಾ ಅಶ್ವಿನಿ ಗುಸು ಮಾತಾಡ್ತಾ ಇರ್ತಾರೆ. ಭೂಮಿ ಮನೆ ಸೊಸೆಯಾಗಿ ಬಂದಾಗಿಂದ ಯಾರಿಗೂ ಇಷ್ಟ ಆಗಿರ್ಲಿಲ್ಲ, ನಿಮ್ಗೂ ಸಹ. ನೀವು ಮತ್ತೆ ಶ್ರವಣ ಭೂಮಿ ಜೊತೆ ತುಂಬಾ ಚೆನ್ನಾಗಿ ನಡ್ಕೊಂತಾ ಇದ್ದೀರಾ. ಎಲ್ಲ ನೋಡಿ ನಿನ್ ಮೊಮ್ಮಗಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಈ ರೀತಿ ಆಡ್ತಾ ಇದ್ದಾಳೆ. ಅಜ್ಜಿ ಬುದ್ಧಿ ಇಲ್ವಾ ನಿಮಗೆ? ಆ ಟೀ ಅಂಗಡಿ ಕೈಯಿಂದ ಈ ಪೂಜೆ ಮಾಡಿಸ್ಬೇಡಿ, ಇಲ್ಲಿಂದ ನಮ್ಮ ಅಂಜು ಊರ್ ಬಿಟ್ಟು ಹೋದ್ಲು ಅಂತ ಹೇಳಿದಾಗ, ಸಾಕ್ ನಿಲ್ಸು, ಎಷ್ಟು ಮಾತಾಡ್ತೀಯ? ಅಂಜು ಊರು ಬಿಟ್ಟು ಹೋಗಿದ್ದು ಇವಳು ಮನೆಗೆ ಮದ್ವೆ ಆಗಿ ಬಂದ್ಲು ಅಂತಲ್ಲ, ಏನೇ ಇಷ್ಟ ಇಲ್ಲ ಅಂತ ಹೋಗಿದ್ದಾಳೆ. ಅದು ಬಿಟ್ಟು ಹುಡುಗಿ ಮೇಲೆ ಯಾಕೆ ನಾವು ಹಠ ಸಾಧಿಸ್ಬೇಕು? ಹುಡುಗಿ ತುಂಬಾ ಒಳ್ಳೆಯವಳು, ಅಜಿತ್ಗೋಸ್ಕರ ಮತ್ತೆ ಮನೆಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಆಗ ನೋಡಿದ್ರೆ ಭೂಮಿನೇ ಪೂಜೆ ಮಾಡ್ಬೇಕು ಅಂತ ಅಜ್ಜಿನೇ ಹೇಳ್ತಾರೆ. ನಿಮ್ ಮಾತ್ ನಾ ಒಪ್ಕೊಂಡೆ ಅಮ್ಮ. ಅಪೇಕ್ಷಾ ನಿಂಗೆ ಇನ್ನೂ ಬುದ್ಧಿ ಬಂದಿಲ್ವೇನೆ? ಬಂದಿರೋದು ನಿನಗೆ. ಅವಳು ನಿನ್ ತಮ್ಮನ ಹೆಂಡ್ತಿ ಕಣೆ, ಅವಳು ಈ ಮನೆ ಸೊಸೆಯಾಗಿ ಅವಳು ಪೂಜೆ ಮಾಡೋದ್ರಲ್ಲಿ ನ್ಯಾಯ ಇದೆ ಕಣೆ. ನೀನು ಈ ಮನೆಯಿಂದ ಹೋಗಿ ಇನ್ನೊಬ್ರು ಮನೇಲಿ ಬಾಳ್ವೆ ಮಾಡ್ಬೇಕಾಗಿರೋಳು ಬಂದು ಇಲ್ಲಿ ಬಿದ್ದಿದ್ಯಾ. ಅಂಜು ಮದುವೆ ಆಗ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದು ನಿಜ ಅಂತ ಭೂಮಿ ಅವಳನ್ನೇನ್ ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ. ಹೇಳ್ತೀಯ ದೇವಯ್ಯನಿಂದಾಗ, ಹೌದು ಭೂಮಿ ಪೂಜೆ ಮಾಡೋದೇ ಸರಿ. ಒಳಗಡೆ ಬೆಂಕಿ ಇದ್ರು ದೇವಯ್ಯನೇ ಅಲ್ಲಿರೋ ಮುಂದೆ ಎಲ್ಲ ಸಾಫ್ಟ್ ಆಗಿ ಮಾತಾಡ್ತಾರೆ. ಯಾರ್ಯಾರಿಗೆ ಪೂಜೆಯಲ್ಲಿ ಭಾಗವಹಿಸಕ್ ಇಷ್ಟ ಇದೆಯೋ ಅವ್ರು ಇರ್ಬೋದು, ಯಾರಿಗೆ ಇಷ್ಟ ಇಲ್ಲ ಅವ್ರು ಹೋಗ್ಬೋದು, ಯಾರಿಗೇನು ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಭೂಮಿ ಮತ್ತೆ ಅಜಿತ್ ಇಬ್ರು ಸೇರಿ 6 ದಿನ ಬೆಳಗ್ತಾರೆ. ಆಗ ಸಿಹಿ ಕೈ ಚಂದ್ರು ಬರ್ತಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ, ಅಮ್ಮ ಏನೋ ಕೈಲಿ ಇಟ್ಕೊಂಡಿದ್ದೀರಾ ಹೇಳು ಅಂತ ಹೇಳ್ತಾರೆ. ಯಾರಿಗೆ ಎಂದಾಗ ಭೂಮಿಗೆ ಎಂದಾಗ, ಹಾಗಾದ್ರೆ ಕೊಡಿ, ಅಜಿತ್ ಇಲ್ಲೇ ಇದ್ದಾರೆ. ಬಂಗಾರಕ್ಕೊಂದು ಬಂಗಾರದ ತರ ಬೆಲೆ ಬಂತು. ಭೂಮಿ ಕೈಗೆ ತೊಡಸ್ತಾರೆ. ಊಟ ಎಲ್ಲ ಮುಗಿಯುತ್ತೆ. ಕಡೆ ಶ್ರವಣ್ಣು ಬಾಗಿಣ ಕೊಡಕ್ಕೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ದಿನದಿಂದ ನನ್ನ ಮಗಳಿಗೆ ನಾನು ಬಾಗಿಣ ಕೊಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅಶ್ವಿನಿ ನೀನ್ ಚಿಕ್ಕ ವಯಸ್ಸಿಂದ ನನ್ನ ಜೊತೆ ಇರ್ಲಿಲ್ವಲ್ಲ, ನಾನು ಬಾಗಿಣ ತಂದು ಶಾರದಾ ಫೋಟೋ ಮುಂದೆ ಇಟ್ಟು ಯಾವಾಗ ಮನಸ್ವಿನಿ ಬರ್ತಾಳೋ ಅವಾಗ ಅವಳಿಗೆ ಕೊಡ್ಬೇಕು ಅಂತ ಕಾಯ್ತಾ ಇದ್ದೆ. ದಿನ ಇವತ್ತು ಬಂತು ಅಂತ ಅನ್ಸುತ್ತೆ. ಸಂಗೀತ, ಭೂಮಿ ನಾನ್ ನಿನಗೆ ಬಾಗಣ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ಬಾಗಣ ರೆಡಿ ಮಾಡಿದೀನಿ, ಬಾ ಅಮ್ಮ ಕುತ್ಕೋ ಅಂತ ಕರೀತಾರೆ. ಸಂಗೀತ ಭೂಮಿಗೆ ಬಾಗಣ ಕೊಟ್ಟು ಮಡ್ಲನ್ನ ತುಂಬ್ತಾರೆ. ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಅಕ್ಕ ಈಗ ನಾನು ಮನಸ್ವಿನಿಗೆ
ಬಾಗಣ ಕೊಡ್ತೀನಿ. ಕುಯ್ಸಿಂದ ಅವಳಿಗೆ ನಾನು ಬಾಗಣನೇ ಕೊಟ್ಟಿಲ್ಲ. ಇವತ್ತು ನಾನು ಅವಳಿಗೆ ಬಾಗಣ ಕೊಟ್ಟು ನನ್ನ ಆಸೆ ಎಲ್ಲ ಈಡೇರಿಸ್ಕೊಳ್ತೀನಿ. ನಂಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿದಾಗ, ಅಪ್ಪ ನೀವು ನನಗೆ ಬಾಗಣ ಕೊಡ್ತೀರಾ? ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಪ್ಪ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ. ಶ್ರವಣ್ ಸಂಗೀತ ಕೈಯಿಂದ ಬಾಗಣ ಇಸ್ಕೊಂಡು ನನ್ನ ಕೈಯಾರೆ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣ್ ಮುಂದೆ ಬರ್ತಾರೆ. ಭೂಮಿ ಪಕ್ಕನೆ ಅಶ್ವಿನಿನೂ ಕೂರ್ಸಿರ್ತಾರೆ. ಶ್ರವಣ್ ಮುಂದೆ ಬಂದಾಗ ಕಾಲು ಎಡುಬಿಟ್ಟು ಅಶ್ವಿನಿಗೆ ಕೊಡಬೇಕಾಗಿರೋ ಬಾಗಣ ನಿಜವಾದ ಮಗಳಾದ ಭೂಮಿಗೆ ಬಾಗಿಣ ಮಡ್ಲು ತುಂಬುತ್ತೆ. ಅರ್ಧದಲ್ಲಿರೋ ಬಾಗಣ ಎಲ್ಲ ಭೂಮಿ ಮಡ್ಲಿಗೆ ಸೇರುತ್ತೆ. ಶ್ರವಣ್ಣು ಬಾಗಿಣನ ಭೂಮಿಗೆ ಕೊಟ್ಟಂಗಾಗುತ್ತೆ. ಪಕ್ಕದಲ್ಲಿ ಕೂತಿದ್ದ ಅಶ್ವಿನಿ ತುಂಬಾನೇ ಉರ್ಕೊಂಡು ಸಾಯ್ತಾ ಇರ್ತಾಳೆ. ಆಗ ಸಂಗೀತ, ಏನಾಯ್ತು ಶ್ರವಣ, ಯಾಕೋ ಅಂದಾಗ, ಅಕ್ಕ ಗೊತ್ತಿಲ್ಲ ಅಕ್ಕ, ಕಾಲು ಎಡುಬಿಟ್ಟೆ. ಅಶ್ವಿನಿ ಕೊಡ್ಬೇಕಾಗಿರೋ ಬಾಗಣ ಎಲ್ಲ ಭೂಮಿಗೆ ಸೇರ್ತು. ಪರವಾಗಿಲ್ಲ ಬಿಡಿ ಅಕ್ಕ, ಅವಳು ನನ್ನ ಮಗಳಲ್ವಾ, ನಾನು ಮನಸ್ವಿನಿಗೆ ಬೇರೆ ಬಾಗಣ ಕೊಡ್ತೀನಿ ಅಂತ ಶ್ರವಣ್ ಹೇಳ್ತಾರೆ. ಭೂಮಿಗಂತೂ ಖುಷಿ ತಡೆಯಕ್ಕೆ ಆಗ್ತಾ ಇರಲ್ಲ. ಸಾಹೇಬ್ರೆ, ನೀವು ನನಗೆ ಬಾಗಣ ಕೊಟ್ರ ಅಂತ ಹೇಳಿದಾಗ ಕಾಲು ಎಡುಬಿಟ್ಟೆ. ಸಂಗೀತ, ಪರವಾಗಿಲ್ಲ ಬಿಡೋ ಶ್ರವಣ, ಅವಳು ನಿನ್ನ ಮಗಳಿದ್ದಂಗೆ ಅಂತ ಹೇಳ್ತಾರೆ. ದೇವ್ರ ಇಚ್ಛೆಯಂತೆ ತನ್ನ ಮಗಳಿಗೆ ತಾನೇ ಅಪ್ಪ ಆಗಿ ಶ್ರವಣ್ ಬಾಗಣ ಕೊಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.